ಡ್ಯಾಶಾ? ಡ್ಯಾಶ್. ಇಲ್ಲಿಂದ ಎಲಿಫೆಂಟ್ ಝೋನ್ ಇದೆ. ಆ್ಯಕ್ಚುಲಿ ಆ ಬೈಕೆಲ್ಲ 6 ಗಂಟೆ ಕ್ಲೋಸ್ ಅಂತೆ. ಸೊ ಏನೋ ಧೈರ್ಯ ಮಾಡಿಬಿಟ್ಟವ್ರೆ ನಮ್ಮನ್ನ. ನೋಡಬೇಕು, ಯಾವುದಾದ್ರು ಪ್ರಾಣಿ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ದೇವ್ರನ್ನ ನೋಡಿ ಗೂಸ್ ಬಂಪ್ಸ್. ಪ್ರಾಣಿಗಳೆಲ್ಲ ಹೋಯ್ತು. ಆನ್ ಮಾಡೋ ಮುಂಚೆನೆ ಹೋಗ್ಬಿಡ್ತಾಯಿಲ್ಲ, ಜಂಪ್ ಮಾಡಿಕೊಂಡು. ಬಾಹುಬಲಿ ಇರುತ್ತಲ್ಲ, ಒಂದು ರಾಣ ಒಂದು ತಲೆ ಕೊಡ್ದು ಮಲಗ್ಸನಲ್ಲ, ಇದು ಕಾಡಸು ಅಂತಾರಂತೆ, ಏನೋ ಗೊತ್ತಿಲ್ಲ ಅದ ಹೆಸರೇನ ನನಗೂ ಕರೆಕ್ಟಾಗಿ. ಅದೊಂದು 3 ಆಯ್ತು ಇವಾಗ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಬ್ರೌನ್ ಪಿಸ್ಟನ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಅವನು ಓದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಾವು ಕೇರಳ ಟ್ರಿಪ್ ಹೋಗ್ತಿದ್ದೇವೆ ಅಂತ. ಇವತ್ತು ಮಾರ್ನಿಂಗ್ 5:30 ಹಂಗೆ ಆಗ್ತೈತೆ. ಇವಾಗ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿಯಾಗಿ ಬಂದಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ನೋಡಿ ಪೂಜೆ ಗೀಜೆ ಮಾಡ್ತಾವ್ರೆ. ಇಲ್ಲಿಂದ ಹೋಗ್ತಿದ್ವಿ ನಾವು ಇವಾಗ 3 ಜನ. ಗೊತ್ತಲ್ಲ, ಅವನು ಓದ್ ವಿಡಿಯೋಲ್ಲಿ ನೋಡಿರ್ತೀರ, ಸೂರ್ಯ ಅಂತ. ನನ್ನ ಹೆಸರು ಹಾಯ್ ಬ್ರೋ. ನಿಮ್ಮ ಹೆಸರೇನು ಬ್ರೋ? ಅಭಿರಾಮ್. ಇವನ ಹೆಸರು ಅಭಿರಾಮ್ ಅಂತ. ಅವರು ಕಸಿನ್ ಇವನು. 4 ಜನ ಹೋಗ್ತಿದ್ದೀವಿ. ಇದೇ 2 ಬೈಕಲ್ಲಿ ಹೋಗ್ತಿದ್ದೀವಿ ನಾವು. ನಂದೊಂದು ಮತ್ತು ನನ್ನ ಫ್ರೆಂಡ್ದೊಂದು 4 ಜನ ಹೋಗ್ತಿದ್ದೀವಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ಪೂಜೆ ಎಲ್ಲ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಇವಾಗೆಲ್ಲ ಪೂಜೆ ಗೀಜೆ ಎಲ್ಲ ಆಯಿತು. ಇವಾಗೆಲ್ಲ ರೆಡಿ ಆಗಿದ್ದಾರೆ. ಪಾಪ ಅವನ ಹೆಸರು ಕೇಳಿಲ್ಲ ಅಂತ ಅವ್ನು ಡಿಸಪಾಯಿಂಟ್ ಆಗ್ತಿದ್ದಾನೆ. ಬ್ರೋ ನಿಮ್ಮ ಹೆಸರೇನು ಬ್ರೋ? ವೆಂಕಟ್ ಅಂತೆ ನೋಡಿ ಅವನ ಹೆಸರು. ಪಾಪ ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟವನು, ಅವನ ಹೆಸರು ಕೇಳಿಲ್ಲ ಅಂತ. ಅದಕ್ಕೆ ಸರಿ, ನಾವು ಹೋಗ್ತಾ ಹೋಗ್ತಾ ವ್ಲಾಗ್ನ ಮಾಡೋ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀವಿ. ಫೈನಲಿ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಬಂದೊಂದು 10 ನಿಮಿಷ ಆಯಿತು. ಇಲ್ಲೇ ಬೆಂಗಳೂರಲ್ಲೇ ಬರ್ತಾ ಸ್ಟಾರ್ಟ್ ಮಾಡ್ತೀವಿಲ್ಲ 10 ನಿಮಿಷಕ್ಕೆ ಇಲ್ಲಿ ಜಿಡಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಈ ಬೆಂಗಳೂರಲ್ಲಂತೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬರಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಮುಂದೆ ಏನೋ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಸ್ಟಾರ್ಟ್ ಮಾಡಿದ 10 ನಿಮಿಷಕ್ಕೆ ಬಂದ್ಬಿಟ್ಟೈತೆ. ನಾನು ಅದು ಇದು ಸೆಟಪ್ ಮಾಡಿಕೊಂಡು ಬರೋದಕ್ಕೆ ಲೇಟ್ ಆಯಿತು. ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾವ್ರೆ, ಏನೋ ಇಷ್ಟು ಲೇಟ್ ಮಾಡ್ತೀಯಾ ಅಂತ. ಏನು ಮಾಡೋಣ, ಬ್ಲಾಗಿಗೆ ಮಾಡ್ಕೊಂಡು ಅದು ಇದು ಸೆಟ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ಲೇಟ್ ಆಗಿಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ನಮ್ಮದು ಫಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಇಲ್ಲಿಂದ ಕೊಯಂಬತ್ತೂರು ಆಗಿ ಆದಿಯೋಗಿ ಸ್ಟ್ಯಾಚ್ಯೂ, ಈಶಾ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ದೇವ್ರ ನೋಡ್ಕೊಂಡು ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ನೋಡ್ಬೇಕು ಮುಂದೆ ಏನಾಗುತ್ತೆ ಏನೋ ಅಂತ. ಹೋಗ್ತಾ ಹಾಗೆ ವ್ಯೂನ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ರೈಡ್ನ ಎಂಜಾಯ್ ಮಾಡೋ. ಇದೇ ನಮ್ಮ ಫಸ್ಟ್ ಟೋಲು. ಕರ್ನಾಟಕ ಬಿಟ್ಟು ಈ ಟೋಲ್ ಚೇಂಜ್ ಆದರೆ ನಾವು ತಮಿಳ್ನಾಡು ಬಾರ್ಡ್ರಕ್ಕೆ ರೀಚ್ ಆಗ್ತೀವಿ. ಇಲ್ಲಿಂದ ತಮಿಳ್ನಾಡು ಬಾರ್ಡರ್ ಸ್ಟಾರ್ಟ್ ಆಯಿತು. ಸೊ ಮುಂದೆ ಬರೋದೆಲ್ಲ ತಮಿಳ್ನಾಡು. ಮತ್ತು ತಮಿಳ್ನಾಡನ್ನ ಬಿಟ್ಟು ನಾವು ಕೇರಳಗೆ ಹೋಗಬೇಕು. 322 ಕಿಲೋಮೀಟರ್ಸ್ ಅಂದರೆ ಕೊಯಂಬತ್ತೂರು. ಇನ್ನೂ 323 ಕಿಲೋಮೀಟ್ರ್ ಐತೆ. ಇನ್ನೊಂದು ಐ ಥಿಂಕ್ ಒಂದು 6 ಅವರ್ಸ್ ಆಗ್ಬೋದು ಅನಿಸುತ್ತೈತೆ, ನೋಡಬೇಕು. ಜಾಸ್ತಿ ಏನು ಸ್ಪೀಡಾಗಿ ಹೋಗಲ್ಲ, ನಮ್ಗೆ ಅಷ್ಟೊಂದು ಅವಶ್ಯಕತೆ ಇವಾಗ ಏನು ಬೇಡ. ಸೊ ಜಸ್ಟ್ ಒಂದು 80 ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಇಬ್ಬರು. ಇನ್ನು ಧರಂಪುರಿಗೆ ಒಂದು 15 ಕಿಲೋಮೀಟ್ರ್ ಏನೋ ಐತೆ. ಹತ್ರ ಒಂದು 105 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೊಂದು 5 ಕಿಲೋಮೀಟ್ರ್ ಹೋದರೆ ಧರಂಪುರಿಗೆ ಬರುತ್ತೆ. ನನಗಂತೂ 3 ಗಂಟೆಗೆ ಎದ್ದಿರೋದಕ್ಕೆ ಪ್ಯಾಕ್ ಮಾಡಿರೋದು 1 ಗಂಟೆ ಆಯಿತು. ಮತ್ತು ಗೋಪುರ ಎಲ್ಲ ಸೆಟ್ ಮಾಡಿಲ್ಲ ನೋಡಿ, ಚೈನ್ ಲೂಪ್ ಮಾಡಿದೆ ಎಲ್ಲ 2 ಗಂಟೆ ಆಯಿತು. ಮತ್ತು 1 ಅವರ್ ಮಲಗಿದೆ ಅಷ್ಟೇ. ಇವಾಗ ಉಕ್ಲಾರ ನಿದ್ದೆ ಬರ್ತೈತೆ. ಗಾಡಿ ಅಂತ ಓಡ್ಸೋಕ್ಕಾಗ್ತಿಲ್ಲ ಗುರು, ಫುಲ್ ನಿದ್ದೆ ಬರ್ತಾನೇ ಐತೆ. ಏನು ಮಾಡೋದು ಅರ್ಥನೇ ಆಗ್ತಿಲ್ಲ. ಇನ್ನೂ ನನ್ನ ಫ್ರೆಂಡ್ಸ್ ಬೇರೆ ಬಂದಿಲ್ಲ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡೋಣ ಅಂತ ಸ್ಟಾಪ್ ಮಾಡ್ತೀವಿ. ಅವ್ರು ಬಂದಮೇಲೆ ಒಂದೇ ಸತಿ ಹೊಡ್ತೀವಿ. ಇವರು 1/2 ಅವರ್ ಬೋಳಿ ಮಕ್ಕಳು ಲೇಟಾಗಿ ಬರ್ತಾರೆ. ಇವ್ರು ಯಾವಾಗ ಓಡಿಸ್ತಾರೆ ಗೊತ್ತಿಲ್ಲ. 250 ಕಿಲೋಮೀಟ್ರ್ ಇದೆ. ಅವಾಗಿಂದ ವೆಯ್ಟ್ ಮಾಡ್ತಿದ್ರು, ಇವಾಗ ಬರ್ತಿದ್ವಿ ನೋಡಿ. ಇವಾಗ ಬಂದ್ರೆ ನನ್ನ ಮಕ್ಕಳು. ಹಿಂಗಾದ್ರೆ ತುಂಬಾ ಕಷ್ಟ ಬ್ರೋ ಹೋಗೋದು. ಹಿಂಗಾದ್ರೆ ತುಂಬಾ ಕಷ್ಟ ಬ್ರೋ ಹೋಗಕ್ಕೆ. ಸರ್ ನೋಡ್ಕೊಂಡು ಓಡಿಸಿ. ಏನು ಬ್ರೋ ಹಿಂಗೆಲ್ಲ? ಆಯ್ತು ಬನ್ನಿ ಹೋಗೋಣ. ಎಷ್ಟು ಬೇಗ ಬಂದ್ಬಿಡ್ತೈತೆ ಗುರು. ನಂದು ಬೇರೆ ಆಲ್ರೆಡಿ ಅರ್ಧ ಟ್ಯಾಂಕ್ ಪೆಟ್ರೋಲೇ ಖಾಲಿ ಆಗ್ಬಿಡೈತೆ. ಆಗಿರೋದೇ 135 ಕಿಲೋಮೀಟ್ರ್ ಅಷ್ಟೇ. ಈ ಟ್ರಿಪ್ ಮುಗಿದ ತಕ್ಷಣ ಎಷ್ಟು ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಏನಂತಾನೆ ಗೊತ್ತಿಲ್ಲ ನನಗಂತೂ. ಐ ಥಿಂಕ್ ಒಂದು
ಮತ್ತು ಫುಲ್ ಟ್ಯಾಂಕ್ ಹಾಕಿದ್ರು ಮಾಡಿಸ್ಬೇಕು ಅನ್ನಿಸ್ತೈತೆ. ನೋಡ್ಬೇಕು ಏನಾಗುತ್ತೆ ಏನಂತ. ಇನ್ನೊಂದು ಏನಂದ್ರೆ ಇಲ್ಲಿ ಮುಂದೆ ಯಾವುದೋ ಊರು ಐತಂದ್ರೆ, ಆ ಊರ ಹೆಸರು ನನ್ನ ಫ್ರೆಂಡ್ ಹೇಳ್ದ, ಮರ್ತೋಗಿದೆ. ಅದು ಹತ್ರ ಬಂದ್ಮೇಲೆ ಹೇಳ್ತಾನೆ, ನಾನು ಹೇಳ್ತೀನಿ ನಿಮಗೆ. ಅದು ಊರಲ್ಲಿ ತುಂಬಾ ಆಕ್ಸಿಡೆಂಟ್ಗಳು ಆಗುತ್ತಂತೆ. ಅಂದ್ರೆ ಡ್ಯಾಮ್ ಶೂರ್ ಒಂದ್ ದಿನಕ್ಕೆ ಒಂದಾದ್ರೂ ಇದ್ದೇ ಇರುತ್ತಂತೆ. ಆ ಊರಲ್ಲಿ ಎಲ್ಲಾ ಊರಲ್ಲಿ ಏನೇನೋ ಫೇಮಸ್ ಇರುತ್ತೆ, ಆ ಊರಲ್ಲಿ ಆಕ್ಸಿಡೆಂಟ್ ಫೇಮಸ್ ಅಂತೆ. ನೋಡಿ ಹೆಂಗೈತೆ ಊರಂತ. ಊರ ಹೆಸರು ಏನೋ, ಊರ ಹೆಸರು ಆಕ್ಸಿಡೆಂಟ್ ಆಗೋದು ತೊಪ್ಪೂರ್. ನೋಡಿ ಆ ಊರ ಹೆಸರು ಬಂದು ತೊಪ್ಪೂರ್ ಅಂತೆ. ಅಲ್ಲಿ ದಿನ ಒಂದ್ ಆಕ್ಸಿಡೆಂಟ್ ಹಾಗೆ ಆಗುತ್ತಂತೆ. ಆ ಊರಲ್ಲಿ ಆಕ್ಸಿಡೆಂಟ್ ಫೇಮಸ್ ಅಂತೆ. ನೋಡಿ ಇಂಥ ಊರು ಒಂದೈತಾ ಅಂತ ನೋಡ್ಬೇಕು. ಸೊ ಆ ಊರ ಹತ್ರ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಂದು ಪೆಟ್ರೋಲ್ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ದೆ, 258 ಕಿಲೋಮೀಟರ್ ಆಗಿದೆ ಅಷ್ಟೇ. ಮತ್ತೆ ಲೋ ಫಿಲ್ ಬಂದ್ಬಿಡ್ತು. ಸೊ ಮತ್ತೆ ಇನ್ನೊಂದು ಫುಲ್ ಟ್ಯಾಂಕ್ ಮಾಡಿಸ್ಬೇಕು. ಎಷ್ಟು ಫುಲ್ ಟ್ಯಾಂಕ್ ಮಾಡಬೇಕು ಗೊತ್ತಿಲ್ಲ, ಟ್ರಿಪ್ ಮುಗಿಯತ್ತಲ್ಲಿ. ಮತ್ತೆ ನೋಡಬೇಕು. ಆ್ಯಕ್ಚುಲಿ ನಾವು 3 ಗಂಟೆಗೆ ಬಿಟ್ಟು 10 ಗಂಟೆಗೆಲ್ಲ ಈಶಾದಲ್ಲಿ ಇರೋಣ ಅಂತ ಅನ್ಕೊಂಡಿದ್ದು. ಅಲ್ಲಿ ಬಿಟ್ಟಿದ್ದೆ ಲೇಟ್ ಆಯಿತು, 6 ಗಂಟೆ ಆಯಿತು. ಇವಾಗ ಹತ್ರ 11 ಗಂಟೆ ಆಗ್ತೈತೆ. ಇವಾಗ ಇನ್ನೂ 12 ಕಿಲೋಮೀಟರ್ ಐತೆ ಹೋಗೋದು. ಸೊ ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನೊಂದು ಡೆಸ್ಟಿನೇಷನ್ಗೆ ಬೇರೆ ಹೋಗ್ಬೇಕು, ರೀಚ್ ಆಗ್ತೀವ ಇಲ್ವಾ ಅಂತ. ನನ್ನ ಫ್ರೆಂಡ್ ಬೇರೆ ಹುಡುಗಿ ಜೊತೆ ಮಾತಾಡ್ಕೊಂಡು ನಿಧಾನಕ್ಕೆ ಹೋಗು, ನಾನು ಇವಾಗಲೇ ಟೈಮ್ ಆಗಿದೆ ಅಂತ ಸ್ವಲ್ಪ ಒಂದು 80 ಆದರೂ ಮೇಂಟೈನ್ ಮಾಡೋಣ ಅಂದರೆ ಅವನು ನಿಧಾನಕ್ಕೆ ಹೋಗು ಅಂತ. ಇಂಥವನ್ನ ಕರ್ಕೊಂಬಂದ್ರೆ ಹೆಂಗೆ ಗುರು ಜೀವನ ರೈಡ್ ಮಾಡಿದಾಗ ಹುಡುಗಿಯರ ಜೊತೆ. ತುಂಬ ಕಷ್ಟ ಇದೆ ನಮ್ಮ ಜೀವನ. ಫುಲ್ ಟ್ಯಾಂಕ್ 200 ಗಾಡಿ ಕ್ಯಾನ್ಲ ಇದು ಇವಾಗ ಸೆಕೆಂಡ್ ಫುಲ್ ಟ್ಯಾಂಕ್ ಮಾಡಿಸ್ಬೇಕು. ಬಂದಿದ್ದೀವಿ, ನೋಡ್ಬೇಕು ಎಷ್ಟು ಲೀಟರ್ ಹಿಡಿಯುತ್ತೆ ಅಂತ. ರೆಡಿ ಇದೆ, ಬಟ್ ಅದರಲ್ಲಿ ತೋರಿಸಿಲ್ಲ. ಫ್ಲೋ ಫಿಲ್ ತೋರಿಸೈತೆ ನನಗೆ. ಸಾಕು. ಕೊಂಚ ಮಾಡು. ಫಸ್ಟ್ ಫುಲ್ ಟ್ಯಾಂಕ್ ಬ್ರೋ ಅದು. ನಮ್ದು ನೋಡಿ ಸೆಕೆಂಡ್ ಫುಲ್ ಟ್ಯಾಂಕ್ ಬ್ರೋ. ಇಬ್ಬಿಡ ಟೋಟಲ್ ನಿನ್ನ 2020 ಸೇರಿ. ಮತ್ತೆ ಸೆಕೆಂಡ್ ಫುಲ್ ಟ್ಯಾಂಕು ಹಾಕ್ಸ್ಕೊಂಡು ಹೊರಟಿದ್ವಿ. ಇನ್ನೊಂದು 60 ಕಿಲೋಮೀಟರ್ಸ್ ಏನೈತೆ. ಟೈಮ್ 1 ಗಂಟೆ ಆಗಿದೆ. ಬಿಸಿಲೇನಿಲ್ಲ, ಎಲ್ಲ ಮೋಡ ಮುಚ್ಕೊಂಡ್ಬಿಟ್ಟೈತೆ. ಮಳೆ ಬರೋ ಥರ ಐತೆ, ಇನ್ನೂ ಬರ್ತಿಲ್ಲ. ಬಟ್ ಮೇಬಿ ಹತ್ರ ಹೋದ್ಮೇಲೆ ಮಳೆ ಬರ್ಬೋದು ಅನ್ನಿಸ್ತೈತೆ ನನಗೆ. ಸೊ ನೋಡಬೇಕು ಬರುತ್ತಾ ಬರಲ್ವಾ ಅಂತ. ಫೈನಲಿ ಕೊಯಂಬತ್ತೂರಿಗೆ ಬಂದ್ಬಿಟ್ವಿ. ನಮ್ಮ ಡೆಸ್ಟಿನೇಷನ್ ಹತ್ರ. ಕೊಯಂಬತ್ತೂರಿಂದ ಇನ್ನು ಈಶಾ ಆದಿಯೋಗ ಟೆಂಪಲ್ ಬಂದ್ಬಿಟ್ಟು ಒಂದು 30 ಕಿಲೋಮೀಟರ್ಸ್ ಐತೆ. ಈ ಸೈಡ್ ಹೋದರೆ ಏರ್ಪೋರ್ಟ್ಗೆ ಹೋಗ್ಬೋದು. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ನಾವು ಹೋಗ್ತಿರೋ ರೋಡಲ್ಲಿ ಹೋದರೆ ಆದಿಯೋಗಿ ಸ್ಟ್ಯಾಚು ಹತ್ರ ಹೋಗ್ಬೋದು. ಇಲ್ಲಿಂದ 30 ಕಿಲೋಮೀಟರ್ ಐತೆ. ಬಟ್ ಇದೇ ಕೊಯಂಬತ್ತೂರು. ಹೆಂಗೆ ಬಂದ್ರೂ ನೀವು ಕಾರಲ್ಲಿ ಬಂದರು, ಫ್ಲೈಟಲ್ಲಿ ಬಂದರು, ಬಸ್ಸಲ್ಲಿ ಬಂದ್ರೂ ಕೊಯಂಬತ್ತೂರಿಗೆ ಇದೇ ರೂಟಲ್ಲಿ ಹೋಗಬೇಕು. ಫೈನಲಿ ಡೆಸ್ಟಿನೇಷನ್ ಹತ್ರ ಬಂದ್ವಿ. ನಮ್ದು 5 ಕಿಲೋಮೀಟರ್ ಐತೆ ಅಷ್ಟೇ. ನಾನು 5 ಕಿಲೋಮೀಟರ್ ಹೋದರೆ ನಿಮಗೆ ಆದಿಯೋಗ ಈಶಾ ಟೆಂಪಲ್ ಬಂದಂಗೆ. ಸೊ ಹೋಗ್ತೀನಿ ನನಗೆ ಲೊಕೇಶನಲ್ಲೇ ಗೊತ್ತಾಗುತ್ತೆ ಹತ್ರ ಬಂದಿದ್ದೀವಿ ಅಂತ. ಆ ಕ್ಲೌಡ್ಸು, ಆ ಬೆಟ್ಟ, ಅದೆಲ್ಲ ನೋಡಿ ಹೆಂಗೈತಪ್ಪ ವ್ಯೂ. ಆ ಬೆಟ್ಟ ಮೇಲೆ ನೋಡಿದ್ಲು ನಮಗೆ ಕಂಪ್ಕೊಂಡ್ಬಿಟ್ಟೈತೆ. ಆಗಿದ್ದಾರೆ ಬೋರ್ಡ್, ಇಲ್ಲಿಂದ ಆಗಿದ್ದಾರೆ 4 ಕಿಲೋಮೀಟ್ರ್ ಅಂತ. ಸೊ ಮಸ್ತ್ ಐತೆ. ನಿಮಗೆ ಕರೆಕ್ಟಾಗಿ ಲೊಕೇಶನ್ ಹತ್ರ ಹೋಗಿ ತೋರಿಸ್ತೀನಿ ಎಲ್ಲ ಹೇಗಿದೆ ಲೊಕೇಶನ್ ಏನು ಅಂತ. ಡೈರೆಕ್ಟ್ ಏನು ಒಳಗಡೆನೆ ಬಂದ್ಬಿಟ್ವಲ್ಲ ನಾವು. ಡೈರೆಕ್ಟ್ ಇದು ಒಳಗಡೆ ಕಣಲೇ. ಹಾಂ, ಪಾರ್ಕಿಂಗ್ ಅಲ್ಲ ಅನ್ಸುತ್ತೆ, ಬೈಕ್ ಪಾರ್ಕಿಂಗ್. ಟೆಂಪಲ್ ವಿಸಿಟ್
ಓಕೆ ಥ್ಯಾಂಕ್ ಯು. ಫೈನಲಿ ಒಳಗಡೆ ಬಂದ್ಬಿಟ್ಟಿವಿ ನಾವು ಟೆಂಪಲ್ ಒಳಗಡೆ. ನಾನು ಸ್ಟ್ಯಾಚ್ಯೂ ಮುಂದೆ ಬರ್ತೀವಿ ಅನ್ಕೊಂಡೆ, ಬಟ್ ನಾವು ಒಳಗಡೆ ಬಂದ್ಬಿಟ್ಟಿದ್ವಿ. ಸ್ಟ್ಯಾಚ್ಯೂ ಹತ್ರ ಡೈರೆಕ್ಟ್ ಗಾಡಿ ಹೋಗ್ಬೋದಂತೆ, ಸೊ ಹೋಗ್ತಿದ್ದೀವಿ ನಾವು. ಟಿಕೆಟ್ ಅನ್ಸುತ್ತೆ, ಇಲ್ಲಿ ಟಿಕೆಟ್ ಇಸ್ಕೋಬೇಕು. ನಾ 10 rupees ಅಣ್ಣ, ಓನ್ಲಿ ಕ್ಯಾಶ್ ಅಣ್ಣ. ಓನ್ಲಿ ಕ್ಯಾಶಾ? ಓನ್ಲಿ ಕ್ಯಾಶ್. நான் சேஞ்ச் மாற்றிட்டாங்க ஆல்ரெடி. அவருக்கு 100 தான் கொடுத்தாரு. நீங்களும் 100, அவருக்கு 100. எங்கே சேஞ்ச் இருக்குன்னு பாருங்க. ಇದು ಫುல்லாக கடை தான். ಇಲ್ಲಿ ಟಿಕೆಟ್ ಇಸ್ಕೋಬೇಕು. ಒಂದು ಪರ್ಸನ್ಗೆ 10 rupees. ಚೇಂಜ್ ಇಟ್ಕೊಂಡ್ರೆ ಮಾತ್ರ ಇಲ್ಲಿ ಅಲೋ ಮಾಡ್ತಾರೆ, ಚೇಂಜ್ ಇಲ್ಲ ಅಂದರೆ. ಅದಕ್ಕೆ ಹೇಳೋದು ಚೇಂಜ್ ಇಟ್ಕೊಂಡು ಬಂದ್ರು ಅಂತ. ಹಾಂ, ಹಿಂಗೆ ಹೇಳೋದು, ಅದಕ್ಕೆ ಹೇಳೋದು ಕಣ, ಚೇಂಜ್ ಇಟ್ಕೊಂಡ್ ಬಂದ್ರು ಅಂತ. ಅಲ್ಲೆಲ್ಲ ನೋಡೋದು, ಹೋಗಿ ಚೇಂಜ್ ಇಸ್ಕೊಂಡ್ ಬನ್ನಿ. ಸುಮ್ಮನೆ ಬಂದ್ಬಿಡ್ತಾರ ಹಂಗೆ. ಇಲ್ಲಿ ಚೇಂಜ್ ಇದ್ರೆ ಮಾತ್ರ ಅಲ್ಲ, ಚೇಂಜ್ ಇಲ್ಲ ಅಂದ್ರೆ ನಾವೇ ಹೋಗಿ ಇಸ್ಕೊಂಡ್ ಬಂದು ಮತ್ತೆ ಬರ್ಬೇಕಂತೆ. ಸೊ ಮುಂದೆ ಹೋಗಿ ಸ್ಟ್ಯಾಚ್ಯೂ ಹತ್ರ ಒಳಗಡೆ ಕಂಟಿನ್ಯೂ ಮಾಡ್ತೀನಿ. ಡೈರೆಕ್ಟು ಸ್ಟ್ಯಾಚ್ಯೂ ಹತ್ರನೇ ಗಾಡೀಸ್ ಎಲ್ಲ ಬಿಡ್ತಾರೆ. ನೀನೇನಾದರೂ ಇಲ್ಲಿ ಸ್ಟೇ ಮಾಡಿ ಏನಾದರೂ ರೆಸಾರ್ಟ್ ಬುಕ್ ಮಾಡ್ಕೊಂಡು ರೂಮ್ ಬುಕ್ ಮಾಡ್ಕೊಂಡಿದ್ರೆ ಪಾರ್ಕ್ ಮಾಡಬೇಕು. ಇಲ್ಲ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ಹೋಗ್ಬಿಡ್ತೀವಿ ಅಂದರೆ ಡೈರೆಕ್ಟು ಸ್ಟ್ಯಾಚ್ಯೂ ಹತ್ರ ನಿಮ್ಮ ಗಾಡಿ ಬಿಡ್ತಾರೆ. ಅಲ್ಲೇ ಪಾರ್ಕ್ ಮಾಡಿಕೊಂಡು ದೇವ್ರನ್ನ ನೋಡಿಕೊಂಡು ಸ್ವಲ್ಪ ಇದ್ದು ವ್ಯೂನ ಎಂಜಾಯ್ ಮಾಡಿಕೊಂಡು ಡೈರೆಕ್ಟ್ ನಾವು ಮತ್ತೆ ಗಾಡಿಯಲ್ಲಿಂದ ತಗೊಂಡು ಹೋಗ್ಬೋದು. ನಾವು ಅಲ್ಲಿ ಹೋಗಿ ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಆಲ್ರೆಡಿ ಸ್ಟ್ಯಾಚ್ಯೂ ಹತ್ರ ಬಂದಿದ್ವಿ. ನಿಮಗೆ ಲೊಕೇಶನ್ ಹೆಂಗೈತಿ ಏನು ಅಂತ ಎಲ್ಲ ತೋರಿಸ್ತೀನಿ ನಾನು ಒಂದ್ಸತಿ. ಫುಲ್ ಎಲ್ಲಿ ನೋಡಿದ್ರು ಫುಲ್ಲು ಗ್ರೀನರಿ, ಫುಲ್ ತುಂಬ್ಕೊಂಡಿದ್ದಾರೆ ಜನ ಎಲ್ಲ. ಫುಲ್ಲು ಒಂಥರ ಚಿಕ್ಕಬಳ್ಳಾಪುರ್ಗಿಂತ ಇಲ್ಲೂ ಮಸ್ತ್ ಐತೆ. ನೈಟಲ್ಲಿ ಇದರಲ್ಲಿ ಲೈಟ್ ಬಿಟ್ಟು ದೇವ್ರ ಮೇಲೆ ಲೈಟ್ ಎಲ್ಲ ಬರುತ್ತೆ. ನೈಟ್ 7 o'clock ಮೇಲೆ ಮಸ್ತ್ ಬರುತ್ತೆ. ಸೊ ನಾವೆಲ್ಲ ಇದೀವಿ ಇಲ್ಲಿ. ಮುಂದೆ ದೇವ್ರೈತೆ. ಲೊಕೇಶನ್ ಹೆಂಗೈತೆ ಏನಂತ ತೋರಿಸ್ತೀನಿ ನೋಡಿ ನಿಮ್ಗೆ ಒಂದ್ಸತಿ. ನೋಡಿ ದೇವ್ರ ಹೆಂಗೈತೆ ಅಂತ. ಇವಾಗ ಮಳೆ ಬರ್ತಿರೋದಕ್ಕೂ ದೇವ್ರಿಗೂ ಮಸ್ತ್ ಐತೆ ನೋಡಿ ಹಿಂಗೈತೆ. ಹಿಂಗೆ ನೋಡಿ ಲೊಕೇಶನ್ ಹಿಂಗೆ. ನೈಟಲ್ಲಿ ಇದರ ಲೇಸರ್ ಲೈಟಲ್ಲಿ ಬಂದು, ಅದರಲ್ಲಿ ಲೇಸರ್ ಲೈಟಲ್ಲಿ ಬಂದು ಫುಲ್ ದೇವರೆಲ್ಲ ನೈಟಲ್ಲಿ ಕಲರ್ ಕಾಣಿಸು ಒಂಥರ ಮಸ್ತ್ ವೈಬ್ ಇರುತ್ತೆ ಇಲ್ಲಿ. ನೈಟ್ 7 o'clock ವರ್ಗೂ ಇರುತ್ತೆ. ನೋಡಿ ಎಷ್ಟು ಜನ ತುಂಬ್ಕೊಂಡಿದಾರಂತೆ ಇಲ್ಲಿ. ರೂಟ್ ಹೇಳೋ, ಇವಾಗ್ಲೇ ಟೈಮ್ ಆಗ್ಬಿಟ್ಟೈತೆ ಅಂದ್ರೆ ಆ ಹುಡುಗಿ ಹತ್ರ ನಿಧಾನಕ್ಕೆ ಹೋಗೋ, ನಾನು ಹುಡುಗಿ ಹತ್ರ ಮಾತಾಡ್ಬೇಕಂತ ಸಾಯ್ತಾರೆ. ಇಂಥ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ನಾವು ದೇವ್ರ ಹತ್ರ ಹೆಂಗ ಬ್ರೋ ಇರಕ್ಕಾಗುತ್ತೆ? ಅದಕ್ಕೆ ಇಂಥ ನನ್ನ ಮಕ್ಳನ್ನ ಎಲ್ಲಿ ಕರ್ಕೊಂಡ್ ಬರ್ಬೋದು ಬ್ರೋ? ದೇವ್ರ ಹತ್ರ ಬಂದ್ಮೇಲೆ ದೇವ್ರನ್ನ ಕೈ ಮುಗ್ದಿರ್ಬೇಕು. ಈ ನನ್ ಮಕ್ಳು ಬರೀ ಹುಡುಗಿರ್ನ ನೋಡುದು ಅದು ಇದೆ. ಆದ್ರೂ ನೋಡಿ ದೇವ್ರ ಮಸ್ತ್ ಆಯ್ತು ಅನ್ಸತ್. ಎಲ್ಲ ಗೋಶಾಲನೂ ಐತೆ. ಎಷ್ಟ್ ಚೆನ್ನಾಗಿ ನೋಡ್ಕೊಂತಾರಂತೆ. ನೋಡಿ ಎಷ್ಟು ಹೆಲ್ದಿಯಾಗಿ ಐತೆ ಎಲ್ಲ. ನೋಡು ಫುಲ್ಲು ಗ್ರೀನರಿ ಮಸ್ತ್ ಐತೆ ನೋಡಿ ಎಲ್ಲ. ಇನ್ನೂ ಇದ್ರ ಸ್ಟ್ಯಾಚ್ಯೂ ಹಿಂದೆ ಇರೋದು ಇನ್ನೂ ಏನೇನೋ ಫುಲ್ಲು ಇದ್ರ ಒಳಗಡೆ ಜ್ಞಾನ ಮಾಡೋದು, ಮೆಡಿಟೇಷನ್ ಮಾಡೋದು ಫುಲ್ ಒಂಥರ ಏನೋ ಐತೆ. ಬಟ್ ಅದು ಯಾವಾಗ ಓಪನ್ ಮಾಡ್ತಾರೆ ಏನೋ ಅಂತ ನನಗೆ ಗೊತ್ತಿಲ್ಲ. ಹೆಂಗೈತೆ ಅಂತ ತೋರಿಸ್ತೀನಿ ಒಂದ್ಸತಿ ಫುಲ್ಲು. ದೇವ್ರನ್ನ ನೋಡ್ರಿ ಗೂಸ್ ಬೌನ್ಸ್ ಫುಲ್ ಫಾರ್ಮಿಂಗ್ ಇಲ್ಲೇ ಮಾಡಿ ಮತ್ತೆ ಇಲ್ಲೇ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಲ್ಲೇ ಹೈಜಿನಿಕ್ ಊಟ ಮಾಡಿ ಪ್ರಸಾದ ಎಲ್ಲ ಹಾಕ್ತಾರೆ ಮುಂದೆ. ಅಲ್ಲಿ ನೋಡಿ ಎಷ್ಟು ನೀಟ್ ಅಂತ ಕ್ಲೀನ್ ಐತೆ ನೋಡಿ ಅನ್ಸುತ್ತೆ. ಸ್ವಲ್ಪ ಎಲ್ಲ ಹೋಗ್ತೀವಿ ನೋಡಕ್ಕೆ. ಸ್ಟ್ಯಾಚು ಹಿಂದೆ ಇಲ್ಲ ಸ್ಟ್ಯಾಚು ಇರುತ್ತೆ ಫುಲ್. ಮತ್ತೆ ಇಲ್ಲೊಂದು ಶಿವ ಸ್ಟ್ಯಾಚು ಇರುತ್ತೆ. ಮತ್ತೆ ಯಾರಾದ್ರೂ ಟ್ರಾನ್ಸ್ಪೋರ್ಟ್ ಹೋಗ್ಬೇಕಂದ್ರೆ ಇಲ್ಲಿ ಬಸ್ಸು ಇರುತ್ತೆ. ಅಂದ್ರೆ ಹಂಗೆ ಮತ್ತೆ ಗೋದು ಒಂಥರ ಬಂಡಿ ತರ ಮಾಡಿಟ್ಟಿರ್ತಾರೆ. ಇಲ್ಲೊಂಥರ ಚೆನ್ನಾಗಿ ಮಾಡಾರ. ಬಟ್ ಎಷ್ಟು ಕ್ಲೀನಾಗಿ ಹೈಜಿನಿಕ್ ಮೇಂಟೈನ್ ಮಾಡ್ತಾರಂದ್ರೆ ನಾನಂತೂ ಎಲ್ಲಿ ನೋಡಲಿಲ್ಲ ಎಷ್ಟು ಕ್ಲೀನ್ ಇರೋದನ್ನ. ಬಟ್ ಬರೋರು ಅಷ್ಟೇ ಕ್ಲೀನಾಗಿ ಇಟ್ಕೊಂಡು ಹೋಗ್ಬೇಕು. ಹೋಗ್ತಿದ್ದಾರೆ ಇಲ್ಲಿ. ಇಲ್ಲೇನಾದ್ರೂ ಬೇಕಂದ್ರೆ ಇಲ್ಲಿ ಲಗೇಜ್ ಕೌಂಟರ್ ಇರುತ್ತೆ. ಮತ್ತೆ ಅದರಲ್ಲಿ ಮುಂದೆ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಫುಲ್ಲು ಎಷ್ಟು ನೀಟಾಗಿ ಬಿಲ್ಡ್ ಮಾಡೋರು ಅಂತ ಅದನ್ನ.
ಇದು ಈಶಾ ಫ್ಯಾಷನ್ ನೋಡ್ಕೊಂಡು ಹಿಂದೆ ಬಂದ್ರೆ ಇರುತ್ತೆ. ಇದ್ರ ಒಳಗಡೆ ಏನಾಯ್ತು ಅಂತ ಏನು ನನಗೂ ಗೊತ್ತಿಲ್ಲ ಅಂತ ಯಾರಾದ್ರೂ ಹೋಗಿದ್ರೆ ಕಮೆಂಟ್ ಮಾಡಿ ಹಿಂದೆ ಏನು ಅಂತ. ಸೊ ಮುಂದೆ ಇದೆಲ್ಲ ಶಾಪ್ಸ್ ಎಲ್ಲ ಇರುತ್ತೆ. ಮತ್ತೆ ಇಲ್ಲೇ ಬಸ್ ಸ್ಟ್ಯಾಂಡ್ ಇರುತ್ತೆ. ಮತ್ತೆ ಬಸ್ ಇಲ್ಲ ಅಂದ್ರೆ ಇದನ್ನ ಇರುತ್ತೆ, ಇದನ್ನ ಕರ್ಕೊಂಡು ಹೋಗ್ತಾರೆ ಇಲ್ಲಿ. ಅದಕ್ಕೆ ಗೋ ಅಟ್ಯಾಕ್ ಮಾಡಿದ್ರೆ ಸೌಂಡ್ ಆಗ್ತದೆ. ಬಟ್ ಇಲ್ಲಿ ಮಾತ್ರ ಪೀಸ್ ಆಗಿರ್ಬೋದು, ಏನ್ ಟೆನ್ಷನ್ ಇಲ್ಲ, ಏನಿಲ್ಲ. ಇನ್ನೊಂದೇನಂದ್ರೆ ಬೇರೆ ಆದಿಯೋಗಿ ಅವ್ರು ಬೈಕ್ ಮಸ್ತ್ ಓಡಿಸ್ತಾರೆ. ಅಡ್ವೆಂಚರ್ BMW ಬೈಕ್ ಅವ್ರ ಹತ್ರ ಐತೆ. ಅವ್ರು ಎಲ್ಲಿ ಹೋದ್ರು ಲಾಂಗ್ ಡ್ರೈವ್ ಎಲ್ಲ ಬೈಕಲ್ಲೇ ಹೋಗ್ತಾರೆ. ಯಾವ್ದು ಕಾರ್ಗೆ ಹತ್ಕೊಂಡು ಅಲ್ಲಿ ಹೋಗಲ್ಲ. ಅದೊಂದು ಇಲ್ಲಿ. ಬಟ್ ನೋಡಿ ಎಷ್ಟು ಚೆನ್ನಾಗೈತೆ. ಎಲ್ಲಿ ನೋಡಿದ್ರು ಅವ್ರದ್ದೇ ಫೋಟೋಸ್ ಇರುತ್ತೆ ನೋಡಿ ಇಲ್ಲಿ. ಎಲ್ಲ ಅಲ್ಲೆಲ್ಲ ಫುಲ್ ನೋಡ್ಕೊಂಡ್ ಬಂದು ಈ ನನ್ ಮಕ್ಳು ಇಲ್ಲಿ ನೋಡಿ ಏನ್ ಮಾಡ್ತಾವ್ರ, ಎಲ್ಲಾ ಬಿಚ್ಚಿ ಬಿಚ್ಚಿ ಹಾಕೊಂತಾವ್ರೆ. ಅವ್ನ್ ನೋಡು ನೈಟ್ ಪ್ಯಾಂಟ್ ಹೆಂಗ್ ಹಾಕೊಂತ. ನೈಟ್ ಪ್ಯಾಂಟ್ ಅಲ್ಲ, ರೈನ್ ಪ್ಯಾಂಟ್. ಹೆಂಗ್ ರೆಡಿ ಆಗ್ತಿದಾರ ನೋಡಿ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಅವರೆಲ್ಲ ರೆಡಿ ಆದ್ಮೇಲೆ ಮತ್ತೆ ಮುನ್ನಾರ್ಗೆ ಹೋಗೋದು. ಮುನ್ನಾರಲ್ಲಿ ರೂಮ್ ಬುಕ್ ಮಾಡಿದ್ವಿ. ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡ್ತೀನಿ. ಹೋಗ್ತಾ ಹೋಗ್ತಾ ಮಾಡೋ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವ್ನ್ ನೋಡು ಪಾಪ, ಅವ್ರನ್ನ ನೋಡಿ ನಗ್ತಿದ್ದ. ನನ್ ಮಗ ಇವಾಗ ಇವನ್ ಹಾಕೊಂತ. ಇವಾಗ ನೀನು ನಗವಲ್ಲ ಅಭಿ ಅವನ ನೋಡ್ಬಿಟ್ಟು. ಆಕ್ಚುಲಿ ಇದೇ ಮೈನ್ ಎಂಟ್ರೆನ್ಸ್. ನಾವು ಅವಾಗ್ಲೇ ಒಳಗಡೆ ಬಂದ್ಬಿಟ್ಟಿದೆ ಡೈರೆಕ್ಟ್ ಆಗಿ. ನೋಡಲ್ಲಿ ಈಶಾ ಅಂತ ಕಾಣಿಸೋದಲ್ಲ, ಇದು ಮೈನ್ ಎಂಟ್ರೆನ್ಸ್. ಹಿಂಗ್ ಇರುತ್ತೆ, ನಾವ್ ಹಿಂಗ್ ಹೋಗಿರ್ಬೇಕು. ಬಟ್ ನಾವು ಬೈ ಮಿಸ್ ಆಗಿ ಲೆಫ್ಟ್ ರೈಟಾ ಬೈ ಮಿಸ್ ಆಗಿ ನಾವು ಸೆಂಟ್ರಲ್ ಬಂದ್ಬಿಟ್ಟಿದ್ವಿ ಒಂದೇ ಸರಿ ಹಿಂದೆ. ಮತ್ತೆ ಹಿಂದೆಯಿಂದ ಮುಂದೆ ಬಂದು ಹೋದ್ವಿ. ಬಟ್ ಆಕ್ಚುಲಿ ಎಂಟ್ರೆನ್ಸ್ ಬಂದಿದೆ. ನೀವು ನೋಡಿದ್ರಲ್ಲ ಈಶಾ ಅಂತ ಕಾಣಿಸ್ತದೆ, ಅದು ಮೈನ್ ಎಂಟ್ರೆನ್ಸ್. ಹಿಂಗಿಂದಾನೆ ಹೋಗ್ಬೇಕು. ಬಟ್ ಪ್ಲೇಸ್ ಮಾತ್ರ ಚೆನ್ನಾಗೈತಿ. ಫ್ಯಾಮಿಲಿಯಲ್ಲಿ ಬಂದು ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಬಂದ್ರೂ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಪೀಸ್ ಆಗಿ. ಮತ್ತು ಇವಾಗ ಅಲ್ಲಿಂದ ಹೊರಟೋಗ್ತಿದ್ವಿ ನಾವು. ನಾನು ಮುನ್ನಾರಲ್ಲಿ ರೂಮ್ ಬುಕ್ ಮಾಡಿದ್ದೀವಿ 2 ದಿನಕ್ಕೆ. ಸೊ ಮುನ್ನಾರ್ 2 ದಿನ ಸ್ಟೇ ಮಾಡಿ 2 ದಿನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ವೀಡಿಯೋಸ್ ಹಾಕ್ತಾ ಇರ್ತೀನಿ ನೋಡಿ. ಸೊ ರೂಮ್ ಹತ್ರ ಹೋದ್ಮೇಲೆ ರೂಮ್ ಹೆಂಗೈತೆ ಏನಂತ ತೋರಿಸ್ತೀನಿ. ಆ ಸೆಂಟ್ರಲ್ ಗಾರ್ಡ್ ಸೆಕ್ಷನ್ ಫುಲ್ ಐತೆ. 200 ಕಿಲೋಮೀಟರ್ಸ್ ಐತೆ ರೂಮ್ಗೆ. ಸೊ ಆ ಸೆಂಟ್ರಲ್ ಹೆಂಗಿದೆ ಏನಾದ್ರು ತೋರಿಸ್ತೀನಿ ನೋಡಿ. ರೂಮ್ ಹತ್ರ ಹೋಗಿ ಬ್ಲಾಗ್ನ ಎಂಡ್ ಮಾಡ್ತೀನಿ. ಗಾಡಿ ಗಾಡಿ ಇದು ಇಲ್ಲಿಂದ ಎಲಿಫೆಂಟ್ ಝೋನ್ ಇದೆ. ಆಕ್ಚುಲಿ ಆ ಬೈಕೆಲ್ಲ 6 ಗಂಟೆ ಕ್ಲೋಸ್ ಅಂತೆ. ಸೊ ಏನೋ ಧೈರ್ಯ ಮಾಡಿಬಿಟ್ಟವ್ರೆ ನಮ್ಮನ್ನ. ನೋಡ್ಬೇಕು, ಯಾವ್ದಾದ್ರು ಪ್ರಾಣಿ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಝೋನಲ್ಲಿ ಮಾತ್ರ ನಿಧಾನಕ್ಕೆ ಹೋಗ್ಬೇಕು, ಜೋರಾಗಿ ಹೋರಂಗಿಲ್ಲ. ಯಾಕಂದ್ರೆ ಯಾವ್ದಾದ್ರು ಪ್ರಾಣಿ ಅಡ್ಡ ಗಿಡ್ಡ ಬಂದ್ರೆ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಇವರು ಬಿಡಲ್ಲ 6 ಗಂಟೆ ಮೇಲೆ. ಸೊ ಏನೋ ಧೈರ್ಯ ಮಾಡಿ ನಮ್ಮನ್ನ ಬಿಟ್ಟವ್ರೆ. ಸೊ ನಾವು ಇಲ್ಲಿಂದ ನಿಧಾನಕ್ಕೆ ಹೋಗ್ಬೇಕು. ಆ್ಯಕ್ಚುಲಿ ಇದೇ ರೋಡಲ್ಲಿ ನಾನು ಡೇ ಅಲ್ಲಿ ಬರ್ಬೇಕು ಅನ್ಕೊಂಡೆ. ಬಟ್ ನಮ್ಮ ದರಿದ್ರ ನೋಡಿ, ಡೇ ಅಲ್ಲಿ ಬರ್ಬೇಕಿರೋದು ಪ್ಲೇಸಲ್ಲಿ ನೈಟಲ್ಲಿ ಬರ್ದಿದ್ವಿ. ಏನು ಮಾಡೋಕ್ಕಾಗಲ್ಲ. ಸೊ ತುಂಬ ಯೂಟ್ಯೂಬರ್ಸ್ ಅಲ್ಲಿ ನಾನು ನೋಡಿದ್ದೆ ಇದೇ ಪ್ಲೇಸಲ್ಲಿ ಆನೆಗಳು ಬಂದಿರೋದು ಅದು ಇದು ಅಂತ. ಬಟ್ ನಮಗೆ ನೈಟಲ್ಲಿ ಕಾಣಿಸೋದು ಡೌಟ್ ಅನಿಸುತ್ತೆ. ಯಾಕಂದರೆ ನೈಟಲ್ಲಿ ಗಾಡಿ ಲೈಟಿಂಗ್ಗೆ ಅದು ಇದಕ್ಕೋಸ್ಕರ ಬರಲ್ಲ ಅನಿಸ್ತೈತೆ. ಸೊ ಬಂದರೆ ಒಂದಾದ್ರೂ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅನ್ಕೊತಿದ್ದೀನಿ. ನೋಡ್ಬೇಕು ಮುಂದೆ. ಆ್ಯಕ್ಚುಲಿ ಅವ್ರು ಬಿಡಲ್ಲ ಅಂದರು, ಮತ್ತೆ ಹೆಂಗೋ ಬಿಟ್ಟರು. ಅದು ನಾವು ಬೇರೆ ಅಲ್ಲಿ ರೂಮ್ ಬುಕ್ ಮಾಡಿಬಿಟ್ಟಿದ್ದೀವಿ. ಇವಾಗ ಅವ್ರು ಬಿಟ್ಟಿಲ್ಲ ಅಂದರೆ ಸುಮ್ಮನೆ 1,500 ವೇಸ್ಟ್ ಆಗ್ತಿತ್ತು ನಮಗೆ. ಹೆಂಗೋ ಬಿಟ್ಟು ಒಳ್ಳೇದು ಮಾಡಿದ್ರು ಅವರು. ಬಟ್ ಅವ್ರಿಗೆ ಯಾವುದೂ ನಮ್ಮ ತೊಂದರೆ ಕೊಡಲ್ಲ, ನಾವು ನಿಧಾನಕ್ಕೆ ಹೋಗ್ತೀವಿ. ಈ ರೂಟಲ್ಲಿ ನಾವು ಏನಾದರೂ ಡೇಲಿ ಬಂದಿದ್ರೆ ಚೆನ್ನಾಗಿತ್ತು. ಡೆಫಿನೆಟ್ಲಿ ಯಾವುದೊಂದು ಪ್ರಾಣಿ ಆದರೂ ಕಾಣಿಸ್ತಿತ್ತು.
ಬಟ್ ನೈಟಲ್ಲಿ ಯಾಕೆ ಕಾಣಿಸಲ್ಲ ಅಂದರೆ ಗಾಡಿಗಳ ಸೌಂಡ್ಗೂ ಮತ್ತು ಲೈಟಿಂಗು ಯಾವುದು ಪ್ರಾಣಿ ಬರಲ್ಲ. ಅಕಸ್ಮಾತ್ ಯಾವುದಾದ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ತಿಳ್ಕೊತಿದ್ದೀನಿ. ಪ್ರಾಣಿಗಳೆಲ್ಲ ಹೋಯ್ತು, ಆನ್ ಮಾಡೋ ಮುಂಚೆನೇ ಹೋಗ್ಬಿಡ್ತೆಲ್ಲ ಜಂಪ್ ಮಾಡಿಕೊಂಡು. ಬಾಹುಬಲಿ ಇರುತ್ತಲ್ಲ, ಒಂದು ರಾಣ ಒಂದು ತಲೆ ಕೊಡ್ದು ಮಲಗ್ಸನಲ್ಲ, ಇದು ಕಾಡಸು ಅಂತಾರಂತೆ, ಏನೋ ಗೊತ್ತಿಲ್ಲ ಅದು ಹೆಸರೇನೋ ನನಗೂ ಕರೆಕ್ಟಾಗಿ. ಅದೊಂದು 3 ಆಯ್ತು ಇವಾಗ. ಕೂಲಿಂಗ್ ಸ್ಟಾರ್ಟ್ ಆಯ್ತು. ಜಿಮ್ 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 ಮಾರೇ. ಆ್ಯಕ್ಚುಲಿ ನಿಮ್ಗೆ ಯಾವ ರೂಟ್ ಅಂತ ಹೇಳಿಲ್ವಲ್ಲ, ಇದು ಮುನ್ನಾರ್ಗೆ ಹೋಗೋ ರೂಟು. ಮುನ್ನಾರ್ಗೆ ಹೋಗೋ ರೂಟಲ್ಲಿ 70 ಕಿಲೋಮೀಟರ್ಸ್ ಫಾರೆಸ್ಟ್ ರೂಟ್ ಬರುತ್ತೆ. ಆ 70 ಕಿಲೋಮೀಟರ್ಸ್ ಫಾರೆಸ್ಟ್ ರೂಟಲ್ಲಿ ಇವಾಗ ನಾವು ಹೋಗ್ತಿರೋದು. ಆ್ಯಕ್ಚುಲಿ ಇದು 6 ಗಂಟೆಗೆ ಕ್ಲೋಸು. ಬಟ್ ಪಾಪ ಅವರು ಹೆಂಗೋ ನಮ್ಮನ್ನ ಬಿಟ್ಟರು. ಅವರು ಬಿಟ್ಟಿಲ್ಲ ಅಂದರೆ ನಮಗೆ ವೇಸ್ಟ್ ಆಗ್ತಿರೋದು 1.5 ಅಮೌಂಟು. ಬಟ್ ಪಾಪ ಬಿಟ್ಟು, ಥ್ಯಾಂಕ್ಸ್ ಫಾರ್ ದ ಫಾರೆಸ್ಟ್ ಆಫೀಸರ್. ಆ್ಯಂಡ್ ಅದಕ್ಕೆ ನಾವು ಇಲ್ಲಿ ಫ್ಲೋ ಆಗಿ ಹೋಗ್ತಿದ್ವಿ. ಅವ್ರು ಹೇಳ್ದಂಗೆ ಯಾವುದೋ ಆರಣ ಯೂಸ್ ಮಾಡ್ತಿಲ್ಲ. ಅವ್ರಿಗೂ ರೆಸ್ಪೆಕ್ಟ್ ನಾವು ಕೊಡ್ತೀವಿ. ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನ ಬಿಟ್ಟಿರೋದಕ್ಕೆ ಥ್ಯಾಂಕ್ಸ್. ಅಂದರೆ ಇದರಲ್ಲಿ ಎಲಿಫೆಂಟ್ ಅಂದರೆ ಅಲ್ಲೆಲ್ಲ ಅನಿಮಲ್ಸ್ ಇರುತ್ತೆ, ತುಂಬ ಎಲಿಫೆಂಟ್ಸ್ ಇರುತ್ತೆ. ಅದಕ್ಕೋಸ್ಕರ ಅವರು ಬಿಡಲ್ಲ. ಮುಂದೆ ಏನಾದರೂ ತೊಂದರೆ ಆಗಿದ್ರೆ ಚೆನ್ನಾಗಿರಲ್ಲ ಇದು ಪಬ್ಲಿಕ್ಗೆ ಅಂತ. ಸೊ ಅದಕ್ಕೋಸ್ಕರ ಮತ್ತೆ ಏನೋ ಬಿಟ್ಟಿದ್ದಾರೆ. ಸೊ ಅವ್ರಿಗೆ ರೆಸ್ಪೆಕ್ಟಾಗಿ ನಾವು ಏನು ತೊಂದರೆ ಮಾಡ್ಕೊಳೋದು ಬೇಡ, ಆರಾಮಾಗಿ ಹೋಗ. ನಾನು ಎಲಿಫೆಂಟ್ ಅಂದ್ಕೊಂಡ್ಬಿಟ್ಟೆ, ಅದು ನೋಡಿದ್ರೆ ಹಸು. ನೈಟಲ್ಲಿ ಏನು ಕಾಣಿಸಲ್ಲ ಯಾವುದು ಏನು ಅಂತ. ಬಟ್ ಒಂದಾದರೂ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒಂದು ವೈಟಿಂಗ್ ಫಾರ್ ದ ಎಲಿಫೆಂಟ್. ಬರೀ ಹಸುಗಳೇ ಕಾಣಿಸ್ತಾ ಇತ್ತು. ಹಾರ ನೋಡಿಬೇಡ ಅಂತ ಹೇಳ. ನಿಪ್ಪು ಡ್ಯಾಶಾ ಎರಡ ಏನಾಗಿದೆ ಅಂತ ನೋಡೋದು ಬಿಟ್ಟು ಹೋಗಂಗಾರೆ. ಓ 2 ಕಾರ್ ಇತ್ತು ಹಿಂಗೆ. 2 ಕಾರ್ ಹಿಂಗೆ ಒಂದೇ ಸತಿ ಬಂದರೆ ಹಿಂಗೆ ರೋದನೆ ಆಗೋದು. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಆದರೂ ಏನೂ ಕಾಣಿಸ್ತಿಲ್ವಲ್ಲ. ಏನಿಲ್ಲ, ಆರಾಮ್ ಹೋಗ್ಬೋದು. ಎಲ್ಲ ನೈಟೆಲ್ಲ ಇದು ಕಾರ್ಗೆಲ್ಲ ಪರ್ಮಿಷನ್ ಐತೆ. ಕಾರ್ ಹೋಗ್ತಿರುತ್ತಲ್ಲ, ಸೊ ಹೋಗ್ಬೋದು, ಏನಾಗಲ್ಲ, ಆರಾಮ್ ಹೋಗ್ಬೋದು. ನೋಡೋಣ, ಯಾವುದಾದ್ರು ಪ್ರಾಣಿ ಕಾಣಿಸಿದ್ರೆ ಆನ್ ಮಾಡ್ತೀನಿ. ಕಾಣಿಸ್ತಂತ ಆನ್ ಮಾಡಿದ್ರೆ ಅದೇನೋ ನೋಡಿದ್ರೆ ಹಸು. ಮುಗೀತು ಫಾರೆಸ್ಟದು. ನಮ್ಗಾದ್ರೆ ಏನೂ ಕಾಣಿಸಿಲ್ಲ. ಒಂದು ಹಂದಿ ಕಾಣಿಸ್ತು, ಮತ್ತೆ ಒಂದು 10-15 ಹಸು ಕಾಣಿಸ್ತು, ಬಿಟ್ಟು ಏನು ಕಾಣಿಸಿಲ್ಲ. ಅದಕ್ಕೆ ಇದ್ರ ಡೇಯಲ್ಲಿ ಬಂದರೆ ಮಸ್ತ್ ಯಾವುದೋ ಒಂದು ಪಕ್ಕ ಕಾಣಿಸುತ್ತೆ. ರಿಟರ್ನ್ ಹೋದಾಗಾದ್ರೂ ಇದರಲ್ಲಿ ಡೇಯಲ್ಲಿ ಹೋಗ್ಬೇಕಂತ ಅನ್ಕೊಂತೀವಿ. ನೋಡಬೇಕು, ಮುಂದೆ ನೋಡೋಣ ಏನಾಗುತ್ತೇನೋ ಅಂತ. ಇಲ್ಲೊಂದು ಚೆಕ್ ಪೋಸ್ಟ್ ಐತೆ. ಇದು ಎಲಿಫೆಂಟ್ ಕ್ರಾಸಿಂಗ್ ಹೆಡ್ ಆಫ್ ಡು ನಾಟ್. ಎಲ್ಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಪೋಯ್ಟ್ ವಾಡ, ಟಿಕೆಟ್ ಇಡ್ತಾನೆ, ಪೋಯ್ಟ್ ವಾ. ಟಿಕೆಟ್ ಮಾತ್ರ ತೋರಿಸ್ಬೇಕನ್ಸುತ್ತೆ ಇಲ್ಲಿ ಇನ್ನೊಂದು ಚೆಕ್ ಪೋಸ್ಟ್ ಹತ್ರ. ಸೊ ಟಿಕೆಟ್ ತೋರಿಸ್ಬಿಟ್ಟು ಬಂದ್ವಿ. ಸೊ ಅವರು ಅಲ್ಲಿ ಕೊಟ್ಟಿರೋ ಟಿಕೆಟ್ ಇವರು ಏನೋ ಒಂದಿಲ್ಲ. ಸೊ ಕೇರಳ ಫಾರೆಸ್ಟ್ ಚೆಕ್ ಪೋಸ್ಟ್ ಇಸ್ ಓಪನ್. ಹೋಗು 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 ಹೋಗು. ಇಲ್ಲಿ ಬಿಟ್ಟು ಚೆಕ್ ಪೋಸ್ಟ್ ಹತ್ರ ಅಲ್ಲಿ ಈಸ್ಕೊಂಡಿರೋದಕ್ಕೆ. ಸೊ ವಿ ಆರ್ ಗೋಯಿಂಗ್ ಹಿಯರ್. ಬಟ್ ಏನು ಕಾಣಿಸಿಲ್ಲ ಅನ್ನೋದು ಒಂದೇ ಡಿಸ್ಪಾಯಿಂಟ್. ಇಲ್ಲಿ ಬಿಟ್ಟಿರೋದೇನೋ ಪಾಪ ಅವರು ಬಿಟ್ಟವ್ರೆ, ನಮಗೇನು ಕಾಣಿಸಿಲ್ಲ ಅನ್ನೋದೇ ನಮ್ಮ ಡಿಸ್ಪಾಯಿಂಟ್ಮೆಂಟ್ ಅಷ್ಟೇ. ಕಾಣಿಸಿದ್ರೆ ಚೆನ್ನಾಗಿರ್ತಿತ್ತು. ಕಾಣಿಸ್ಬೇಕಂತಾನೇ ಇವಾಗಲೂ ನನಗೈತೆ ಮನಸ್ಸಲ್ಲಿ. ಬಟ್ ಅದು ಬರಬೇಕಲ್ಲ ಯಾವುದಾದ್ರೂ. ಎಲಿಫೆಂಟ್ ಝೋನ್ ಆಲ್ರೆಡಿ ಕ್ಲೋಸ್ ಆಯ್ತು ಅನ್ಸುತ್ತೆ ಅಲ್ಲೇನೆ. ಸೊ ಇಲ್ಲಿ ಬೇರೆ ಯಾವುದಾದ್ರೂ ಪ್ರಾಣಿ ಇರುತ್ತೆ. ಎಲಿಫೆಂಟ್ ಝೋನ್ ಅಲ್ಲಿಗೆ ಅಂದರೆ ಅಲ್ಲೇ ಇರುತ್ತೆ ಐ ಥಿಂಕ್. ಸೊ ನೋಡೋಣ, ಮುಂದೆ ಬಂದರೆ ತೋರಿಸ್ತೀನಿ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ರಿಟರ್ನ್ ಅಲ್ಲಾಗಿ ಬಂದಾಗ ಟ್ರೈ ಮಾಡ್ತೀವಿ ತೋರ್ಸೋಕ್ಕೆ ಬಂದರೆ.
ಬಂದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಅಷ್ಟೇ. ಫೈನಲಿ ನೈಟ್ 9 ಗಂಟೆಗೆ ಮುನ್ನಾರಕ್ಕೆ ಬಂದಿದೀವಿ. ಹೋಗ್ಲಾರ ಮಳೆ ಹೊಡಿತೈತೆ ಅಣ್ಣ. ಮನೆ ಹೆಂಗೈತೆ ಅಂದ್ರೆ ನನ್ನ ಫ್ರೆಂಡ್ಸ್ ಅನ್ಕೊಂಡಿರ್ತಾರೆ ಈ ಬೋಳಿ ಮಗ ನಮ್ನ ಯಾಕೆ ಕರ್ಕೊಂಡ್ ಬಂದಪ್ಪ ಅಂತ. ಯಾಕಂದ್ರ ಹಂಗ ಹೋಗ್ಲಾರ ಮಳೆ ಬಡ 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 ಅಂತ ಹೊಡಿತೈತೆ. ಶಿವನಿಂದ ಐತೆ